ಕೊಪ್ಪಳದಲ್ಲಿ ಬಡ ಕುಟುಂಬಗಳಿಗೆ ಇನ್ನೂ ಕೂಡ ಆಶ್ರಯ ಸಿಕ್ಕಿಲ್ಲ. ಅಂದ್ರೆ ಆಶ್ರಯ ಮನೆಗಳೇ ಇಲ್ಲ ಬಡ ಕುಟುಂಬಗಳಿಗೆ. ಸೊ ಹಾಗಾಗಿ ಆ ಕುಟುಂಬಗಳು ಇವತ್ತಿಗೂ ಕೂಡ 30 ವರ್ಷಗಳಿಂದ ಕಣ್ಣೀರಿನಲ್ಲೇ ಕೈ ತೊಳಿತಾ ಇವೆ. ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ ಇನ್ನೂ ಕೂಡ ಸೂರು ಸಿಕ್ಕಿಲ್ಲ. ಕೊಪ್ಪಳದಲ್ಲಿ ಆಶ್ರಯಕ್ಕೋಸ್ಕರ ಬಡವರು ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಕೊಪ್ಪಳದ ಕುವೆಂಪು ನಗರದ ಗುನ್ನಳ್ಳಿಯ ಬಡ ಕುಟುಂಬಗಳಿಗೆ ಇದುವರೆಗೂ ಆಶ್ರಯ ಸಿಕ್ಕಿಲ್ಲ. ಮನೆ ಹಂಚಿಕೆ ಹಾಗೂ ಹಕ್ಕು ಪತ್ರಗಳು ಸಿಕ್ಕಿಲ್ಲ. ಹೀಗಾಗಿ ನೊಂದ ಫಲಾನುಭವಿಗಳು ಕೊಪ್ಪಳದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಲ್ಲ ದಾಖಲೆಗಳಿದ್ರೂ ಕೂಡ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂಥ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರ ಹಾಕ್ತಾರೆ. ಅದರ ಜೊತೆಗೆ ಜಿಲ್ಲಾಡಳಿತ ಒಂದು ರೀತಿಯಾಗಿ ಮೈ ಮರೆತಿರುವುದು ಅಥವಾ ನಿದ್ರಾವಸ್ಥೆಯಲ್ಲಿದೆ ಅನ್ನುವಂಥ ಆಕ್ರೋಶದ ಮಾತುಗಳು ಅವರಿಂದ ವ್ಯಕ್ತವಾಗ್ತಾ ಇದೆ. ಕಳೆದ 30 ವರ್ಷಗಳಿಂದ ಮನೆಗೋಸ್ಕರ ಅಥವಾ ಆಶ್ರಯ ಮನೆಗೋಸ್ಕರ ನಾವು ಎಡತಾಗ್ತಾ ಇರುವಂಥ ಕಚೇರಿಗಳಿಲ್ಲ. SC/ST OBC ಅಲೆಮಾರಿಗಳನ್ನೇ ಸರ್ಕಾರ ಮರೆತಂತಿದೆ, ಜಿಲ್ಲಾಡಳಿತ ಮರೆತಂತಿದೆ ಅನ್ನುವಂಥ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಹೋರಾಟ ನಡೆಸಿ ಆಯಿತು, ಮನವಿ ಸಲ್ಲಿಸಿ ಆಯಿತು, ಅವರಿವ್ರನ್ನ ಬೇಡ್ಕೊಂಡಿದ್ದಾಯ್ತು. ಇನ್ಮುಂದೆ ನಮ್ಮದು ಪ್ರತಿಭಟನೆಯ ಮೂಲಕ ಕ್ರಾಂತಿಯನ್ನು ಮೊಳಗಿಸೋದಷ್ಟೇ ಬಾಕಿ ಇದೆ ಅಂತ ಹಕ್ಕುಪತ್ರಕ್ಕೋಸ್ಕರ ಫಲಾನುಭವಿಗಳು ಬೀದಿಗಿಳಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೊಂದ ಫಲಾನುಭವಿಗಳು ಕೊಪ್ಪಳದಲ್ಲಿ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಆಶ್ರಯ ನಿವೇಶನಗಳಿಗೆ ತಕ್ಷಣ ಹಕ್ಕುಪತ್ರ ವಿತರಿಸಬೇಕು ಅನ್ನುವಂಥದ್ದು ಅವರ ಒಂದು ಒಕ್ಕೊರಲಾಗ್ರಹ. ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಈ ವೇಳೆ SC/ST OBC ಅಲ್ಪಸಂಖ್ಯಾತ ಹಾಗೂ ಅಲೆಮಾರಿ ಸಮುದಾಯದ ಬಡ ಕುಟುಂಬಗಳಿಗೆ ಆದ್ಯತೆ ನೀಡಬೇಕು. 30 ವರ್ಷಗಳಿಂದ ಮನೆ ಇಲ್ಲದೆ ಜೀವನ ನಡೆಸ್ತಾ ಇರೋ ಕುಟುಂಬಗಳಿಗೆ ತಕ್ಷಣ ನ್ಯಾಯ ಒದಗಿಸಬೇಕು. ಕುವೆಂಪು ನಗರದ ಆಶ್ರಯ ಸಮಸ್ಯೆಯನ್ನು ಜಿಲ್ಲಾಡಳಿತ ತುರ್ತಾಗಿ ಪರಿಶೀಲಿಸಿ ಪರಿಹರಿಸಬೇಕು ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. SC/ST OBC ಅಲ್ಪಸಂಖ್ಯಾತ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಅನೇಕ ಫಲಾನುಭವಿಗಳು 30 ವರ್ಷಗಳಿಂದ ಸ್ವಂತ ಮನೆ ಇಲ್ಲ, ಶಾಶ್ವತ ನೆಲೆ ಇಲ್ಲದೆ ಬದುಕ್ತಾ ಇದ್ದಾರೆ. ಮಳೆ, ಬಿಸಿಲು, ಗಾಳಿ ನಡುವೆ ಸುರಕ್ಷಿತ ಆಶ್ರಯವಿಲ್ಲದೆ ಜೀವನ ನಡೆಸ್ತಾ ಇದ್ದಾರೆ. ಸರ್ಕಾರದ ಭರವಸೆ ಕೇವಲ ಭರವಸೆಯಾಗಿಯೇ ಇದೆಯೇ ವಿನಃ ಇದುವರೆಗೂ ಈಡೇರಿಲ್ಲ ಅನ್ನುವಂಥ ಆಕ್ರೋಶ ಅವರದ್ದು. ನ್ಯಾಯಸಮ್ಮತ ಬೇಡಿಕೆ ನಮ್ಮದು, ಅದನ್ನು ಈಡೇರಿಸಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಇನ್ನು ಸಂಜಯ್ ದಾಸ್ ಅಂತ ಹೋರಾಟಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ದಾಸ್ ಅವರೇ ನಮಸ್ಕಾರ. ಸಂಜಯ್ ದಾಸ್ ಅವರೇ ನಮಸ್ತೆ. ಸಂಜಯ್ ದಾಸ್ ಅವರೇ, ಸಂಜಯ್ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಕೊಪ್ಪಳದ ಕುವೆಂಪು ನಗರ ಮತ್ತು ಗುನ್ನಳ್ಳಿಯ ಬಡ ಕುಟುಂಬಗಳಿಗೆ ಇದುವರೆಗೂ ಆಶ್ರಯ ಮನೆ ಹಂಚಿಕೆ ಹಾಗೂ ಹಕ್ಕು ಪತ್ರ ಸಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು, ಹೀಗೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ. ಅಲ್ಲಿನ ನೊಂದಂಥ ಅಥವಾ ಈ ವೇಳೆ ಆಶ್ರಯ ಇಲ್ಲದೆ ಬೀದಿಯಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿಗೆ ಗುರಿಯಾಗಿರುವಂಥ ಹೆಣ್ಣು ಮಕ್ಕಳು ಹೋರಾಟದ ಹಾದಿ ತುಳಿದಿದ್ದಾರೆ. ಈ ವೇಳೆ ಮನೆಯ ಮೇಲೆ ನಮಗೊಂದು ಮನೆ ಇಲ್ಲ, ಸೂರಿಲ್ಲ ಅನ್ನುವಂಥದ್ದು ಅವರ ಅಳಲು. ಇದುವರೆಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿರಬಹುದು ಅಥವಾ ಜಿಲ್ಲಾಡಳಿತವನ್ನು ಸಂಪರ್ಕಿಸಿದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಆಡ್ತಾರೆ. ಕಳೆದ 30 ವರ್ಷಗಳಿಂದ ಮನೆ ಇಲ್ಲದೆ ಜೀವನ ನಡೆಸ್ತಿದ್ದೀವಿ, ಸೂರಿಲ್ಲ, ಬಿಸಿಲು, ಗಾಳಿ, ಮಳೆ ಇದರ ನಡುವೆ ನಾವು ಹೊರಗೆ ಜೀವನ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಅಲೆಮಾರಿ ಸಮುದಾಯಗಳಿಗೆ, ಅಲ್ಪಸಂಖ್ಯಾತ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಅನೇಕ ಫಲಾನುಭವಿಗಳು ಕಳೆದ 30 ವರ್ಷಗಳಿಂದ ಸ್ವಂತ ಮನೆ ಮತ್ತು ಶಾಶ್ವತ ನೆಲೆ ಇಲ್ಲದೆ ಬದುಕ್ತಿದ್ದೀವಿ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಜಯ್ ದಾಸ್ ಅವರಿದ್ದಾರೆ, ಹೋರಾಟಗಾರರು. ನಮಸ್ತೆ ಸಂಜಯ್ ದಾಸ್ ಅವರೇ. ಸಂಜಯ್ ಅವ್ರ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್, ಯಾವೆಲ್ಲ ಬೇಡಿಕೆಗಳನ್ನ ಮುಂದಿಟ್ಕೊಂಡು ತಾವು ಹೋರಾಟ ನಡೆಸ್ತಾ ಇದ್ದೀರಿ ಅಂತ, ನಿಮ್ ಬೇಡಿಕೆಗಳೇನು ಸರ್? ನಮಗೆ ಮೊದಲು ಬೇಕಾಯ್ತು ಸೂರ್ ಸರ್, ಇರ್ಲಿಕ್ಕಾಗಿ ನೆರಳು ಸರ. ನಾನೊಬ್ಬ ಹೋರಾಟಗಾರ ಮತ್ತು ಅಲೆಮಾರಿ ಜಿಲ್ಲಾ ಪ್ರೆಸಿಡೆಂಟ್ ಆಗಿ ಇಲ್ಲಿ ಹೆಚ್ಚಿನ ಬಹುಸಂಖ್ಯಾತರು, ಅಲೆಮಾರಿಗಳು, ದಲಿತರು, ಏನ್ ಸರ್, ಮುಸ್ಲಿಮ್ಸ್ ಎಲ್ಲ SC/ST OBC
ಎಲ್ಲಾ ಜನಾಂಗದವರು ಕೂಡ ಈ ಒಂದು ನಿರಾಶ್ರಿತರ ಇದರಲ್ಲಿ ಇದಾರ ಸರ. ಹಾ ಸುಮಾರು 30 ವರ್ಷದಿಂದಲೂ ಕೂಡ ಇರ್ಲಿಕ್ಕೆ ಮನೆ ಇಲ್ಲ, ನಿವೇಶನ ಇಲ್ಲ, ಏನಿಲ್ಲ. ಇನ್ನೊಬ್ಬರ ಮುಲಾಜಿ ಜಾಗೆಯಲ್ಲಿ ಜೀವನ ಕಳೆಯುವಂತ ಒಂದು ಪರಿಸ್ಥಿತಿ ಬಡತನದಲ್ಲಿ ಇದೆ ಸರ್ ಕೊಪ್ಪಳ ಜಿಲ್ಲೆಯಲ್ಲಿ. ಇಷ್ಟಾದ್ರೂ ಈ 3 ವರ್ಷದ ಹಿಂದ್ಗಡೆ 15ನೇ ತಾರೀಕು 11ನೇ ತಿಂಗಳ 2023ನೇ ಇಸ್ವಿಯಲ್ಲಿ ನಾವು ನಗರಸಭೆ ಮುಂದ್ಗಡೆ 28 ಹೋರಾಟ ಕೈಗೊಂಡಿದ್ವಿ ಸರ. ಆ ಹೋರಾಟದಲ್ಲಿ ಸುಮಾರು ಒಂದು 500 ಜನ ಫಲಾನುಭವಿಗಳು ಭಾಗಿಯಾಗಿದ್ರು ಈ ಹೋರಾಟದಲ್ಲಿ. ಆ ಜನರಿಗೆಲ್ಲ ಇವಾಗ ನಿವೇಶನಕ್ಕಾಗಿ ಇಲ್ಲಿ ಹೊರತತ್ನಾಳ ಗುನ್ನಾಳ ಅನ್ನೋ 4132 ಸರ್ವೆ ನಂಬರ್ ನಲ್ಲಿ ಈಗಾಗಲೇ ಆಲ್ರೆಡಿ ಎಲ್ಲಾ ಪ್ರೊಸೆಸ್ ಮುಗಿದಿದೆ ಸರ್. ಇನ್ನೇನು ಅವ್ರು KGP ಮಾಡಿ ನಮ್ಗ ನಿವೇಶನವನ್ನ ಆಲಾಟ್ ಮಾಡಿ ಹಕ್ಕುಪತ್ರ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿದೆ. ಯಾಕೆ ಕೊಡ್ತಾ ಇಲ್ಲ ಹಕ್ಕುಪತ್ರನ ಅಂತ ಅದೇ ನಮಗೆ ಬಹಳ ಕೇಳಿ ಸಾಕಾಗಿದೆ ಸರ್. ಈಗ 2-3 ತಿಂಗಳಿಂದ ಕೂಡ ಅಲದಲ್ಲಿ ಸುಸ್ತಾಗಿ ನಾವಿವಾಗ ಹೋರಾಟ ಕುಂತಿರೋದು ಸರ್. ನಮ್ಗೆ ಬೇಕು. ಸೂರ್ಯನೇನ್ ಸಿಗ್ತಾ ಇದೆ ಅಂತಲೇ ಭಾವಿಸಿದ್ರಿ, ಆದ್ರೆ ಹಕ್ಕುಪತ್ರಗಳು ಇನ್ನೂ ವಿಳಂಬ ಆಗ್ತಾ ಇದೆ. ಜಿಲ್ಲಾಡಳಿತದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಏನಾದ್ರು ಭೇಟಿ ಮಾಡಿ ಮನವಿ ಮಾಡಿದ್ದುಂಟ? ಮನವಿ ಮಾಡಿದ್ದಿದೆ ಸರ್. ಎಲ್ಲ ಈಗ ಆಲ್ರೆಡಿ ನಾವು ಸುಮಾರು 3 ವರ್ಷದಿಂದನೂ ಕೂಡ ADLR ಇರ್ಬೋದು, DDLR ಇರ್ಬೋದು, ತಹಸೀಲ್ ಆಫೀಸ್ ಇರ್ಬೋದು ಸರ್, AC ಅವ್ರಿಗೆ ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ಬೋದು, ನಗರಸಭೆ ಆಯುಕ್ತರಿರ್ಬೋದು, ಈ ಎಲ್ಲ ಸಂಬಂಧಪಟ್ಟಂತ ಇಲಾಖೆಗಳಿಗೆಲ್ಲ ಅಲೆದಾಡಿ ಸುಸ್ತಾಗಿ ಹೋಗಿದೆ ಸರ್. ಇದರಲ್ಲಿ ಪ್ರಮುಖರಿರುವಂತ ಒಂದು 4-5 ಜನ ಆ ಅಲೆದಾಡಿ ಸುಸ್ತಾಗಿ ಹೋಗಿದೆ ಸರ್. ಇವತ್ತು ಒಂದು ಬಡಮನೆ ಕನ್ಯೆ ಆಗ್ಲಿ, ಒಂದು ಗಂಡಾಗ್ಲಿ ಸರ್, ಇವತ್ತು ಮನೆ ಮಕ್ಕಳು ಮದುವೆ ಮಾಡ್ಬೇಕಂದ್ರು ಕೂಡ ಕನ್ಯೆ ತಗೊಂಡವ್ರು ಏನಂತಾರೆ, ಮನೆ ಅವ್ರ ಸ್ವಂತ ಮನೆ ಇಲ್ಲ, ನಾಳೆ ನಾವು ಇಲ್ಲಿ ಬಂದಾಗ ಮಲಗೋದೆಲ್ಲಿ ಅಂತೇಳಿ ಈ ಒಂದು ತಾತ್ಸಾರ ಭಾವನೆಯಿಂದ ಹೆಣ್ಣು ಖರ್ಚಾಗ್ತಾ ಇಲ್ಲ. ಗಂಡಿಗೆ ಕನ್ಯೆ ಹುಡ್ಬೇಕಂದ್ರೆ ಅವ್ರ ಸ್ವಂತ ನಿವೇಶನ ಇಲ್ಲ, ನೌಕರಿ ಇಲ್ಲ, ಏನಿಲ್ಲ, ಅವ್ರಿಗೇನು ಕೊಡೋದ್ ಬಿಡು ಅಂತೇಳಿ ಹಿಂಗಾಗಿ ಬಡ ಜನತೆ ಹೆಣ್ಣು ಗಂಡು ಮದುವೆ ಆಗೋದ್ರಲ್ಲಿ ಕೂಡ ಒಂದು ಹಿಂದೇಟ್ ಹಾಕುವಂತ ಪರಿಸ್ಥಿತಿ. ಹಡದಂತ ತಂದೆ ತಾಯಿಗಳು ಅರ್ಧ ವಯಸ್ಸು ಕಳೆದ್ರು ಕೂಡ ಇವತ್ತಿನವರೆಗೂ ನಿವೇಶನ ಇಲ್ಲದೆ ಬದುಕುವಂತ ಒಂದು ಕಠಿಣ ಪರಿಸ್ಥಿತಿ. ಸಂಜಯ್ ಅವರೇ, ಈಗ ಹಕ್ಕುಪತ್ರ ನೀಡದೇ ಇರೋದ ಕಾರಣ ಏನು? ಯಾಕೆ ವಿಳಂಬ ಆಗ್ತಾ ಇದೆ? ಇದು ನಿಷ್ಕಾಳಜಿ ಸರ, ಇಲ್ಲಿನ ಒಂದು ವ್ಯವಸ್ಥೆಯ ನಿಷ್ಕಾಳಜಿ ಸರ. ಈ ನಿಷ್ಕಾಳಜಿ ಬಡವರ ಒಂದು ಜೀವ ತಿನ್ನುವಂತ ಒಂದು ಹೈರಾಣ ಆಗಿದೆ. ಇವತ್ತು ಇವು ಬೇರೆ ಕಡೆ ನಾವು ನಿವೇಶನಗಳನ್ನ ತಗೋಬೇಕಂದ್ರೂ ಖರೀದಿ ಮಾಡುವಲ್ಲಿ 20 ಲಕ್ಷ 30 ಲಕ್ಷ ಬೆಲೆ ಕಟ್ತಾರೆ ಸರ. ಅಷ್ಟೊಂದು ಕಟ್ಟಿ ತೆಗೆದುಕೊಳ್ಳುವಂತ ಒಂದು ಶಕ್ತಿ ಬಡ ಜನತೆಗಿಲ್ಲ. ಒಂದು 2 ಲಕ್ಷ 3 ಲಕ್ಷ ಕಟ್ಟುವಲ್ಲಿ ಕೂಡ ನಿಸ್ಸಹಾಯಕರಾದಂತ ಬಡ ಜನತೆ ಇವತ್ತು 30 ಲಕ್ಷ 40 ಲಕ್ಷ ಕಟ್ಟಿ ತಗೊಳೋದಾದ್ರೆ ಎಲ್ಲಿಂದ? ಸಂಜಯ್ ದತ್ ಅವರೇ, ಸಂಜಯ್ ಅವರೇ, ಈಗ ಸಂಜಯ್ ದಾಸ್ ಅವರೇ, ಈಗ ಒಂದ್ ಕಡೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ಕಳೆದ ಹಲವಾರು ದಿನಗಳಿಂದ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದುಂಟು, ಆದ್ರೂ ಕೂಡ ಏನು ಕೂಡ ಸಮಸ್ಯೆ ಪರಿಹಾರವಾಗಿಲ್ಲ, ಹಕ್ಕುಪತ್ರ ಸಿಕ್ಕಿಲ್ಲ. ತಾವೊಬ್ಬ ಹೋರಾಟಗಾರರಾಗಿ ಮುಂದೆ ಏನ್ ಮಾಡ್ಬೇಕು ಅಂತಿದ್ರಿ? ಅಲ್ಲಿರುವಂತಹ ಜನಗಳೆಲ್ಲ ಸೂರಿಗೋಸ್ಕರ ಈಗ ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ನಿಮ್ಮ ಹೋರಾಟ ಮುಂದೆ ಯಾವ ರೀತಿ ಇರುತ್ತೆ ಅಂತ? ನಮಗೆ ಏನಿದೆ ಸರ್, ನಾವ್ ಎರಡೇ ಇಟ್ಟಿರೋದು, ಒಂದು ನಿವೇಶನ ಕೊಡಬೇಕು, ಆಮೇಲೆ ಹಕ್ಕುಪತ್ರ ಕೊಡಬೇಕು. ಅಲ್ಲಿವರೆಗೆ ನಾವು ಕದ್ಲಾಗೆಲ್ಲ ಇಲ್ಲಿಂದ ಅಂತ ಕೂತ್ಕೊಂಡಿದ್ವಿ ಸರ. ಇವತ್ತು ಮಾನ್ಯ ಆಯುಕ್ತರು ಇರ್ಬೋದು, ಹಾಗೇನೆ ನಮ್ಮ ಟೌನ್ ಮಾನ್ಯ CPI ಸಾಹೇಬರು ಬಂದು, ಇಲ್ಲ ನಾವು 2 ತಿಂಗಳ ನಮ್ಗೆ ಕಾಲಾವಕಾಶ ಕೊಡ್ರಿ, 2 ತಿಂಗಳದೊಳಗಾಗಿ ನಿಮಗೆ ನಿವೇಶನ ಮತ್ತು ಹಕ್ಕುಪತ್ರವನ್ನು ಹಂಚುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಹಿಡಿಬೇಕಾಗುತ್ತೆ, ನಮಗೂ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ, ಅಲ್ಲಿವರೆಗೆ ಈ ಹೋರಾಟವನ್ನು ಕೈ ಬಿಡ್ರಿ ಅಂತೇಳಿ ಇವತ್ತು ಬಂದು ಭೇಟಿಯಾಗಿ ಹೋದ್ರು ಸರ. ನಾವು ಇನ್ನೂ ಹಿರಿಯ ಹೋರಾಟಗಾರರಿದ್ದಾರ, ಆ ಹೋರಾಟಗಾರರ ಜೊತೆ ಮಾತಾಡಿ ನಾವು ಮುಂದಿನ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಅವ್ರಿಗೆ ಹೇಳಿ ಕಳಿಸಿದ್ವಿ ಸರ. ಇವಾಗ ನಾವೇನು ಹೋರಾಟ ಮಾಡ್ಬೇಕು ಬಿಡ್ಬೇಕು, ಮಾಡಿದ್ರ ಬಡ ಜನತೆ ಮುಂದೆ ಯಾವ ರೀತಿ ಮಾಡುತ್ತೋ ವ್ಯವಸ್ಥೆ ಅನ್ನೋ ಒಂದು ಭಯ ಆತಂಕ ಒಂದ್ ಕಡೆ ಆದ್ರೆ, ಬಿಟ್ರೆ ಮಲಗಲು ನೆರಳಿಲ್ಲ, ಮಲಗಲು ನಮಗೆ ದೂರಿಲ್ಲ ಅನ್ನೋ ಒಂದು ಆತಂಕ ಮತ್ತೊಂದೆಡೆ ಈ ಬಡ ಜನತೆ ಮನದಲ್ಲಿ ಕಾಡ್ತಾ ಇದೆ ಸರ್. ಇದಕ್ಕ ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ ಸರ್ ನಮ್ಗೆ. ಓಕೆ, ಧನ್ಯವಾದ ಸಂಜಯ್ ದಾಸ್ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.